ಹಾಯ್, ಇವತ್ತು ಮಟನ್ ಚಾಪ್ ಸುಕ್ಕ ರೆಸಿಪಿ ಮಾಡ್ತಾಯಿದ್ದೀನಿ. ಇದೊಂದು ಡ್ರೈ ರೆಸಿಪಿ. ರಸಮ್ ಮಾಡಿದಾಗ, ಸಾಂಬಾರು ಮಾಡಿದಾಗ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕಿಂತ ಮುಂಚೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು. 2 ಸ್ಪೂನ್ ಧನಿಯಾ, 1/4 ಟೇಬಲ್ ಸ್ಪೂನ್ ಮೆಣಸು, 1 ಟೇಬಲ್ ಸ್ಪೂನ್ ಗಸಗಸೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಸೋಂಪು, 2 ಅನಾನಸ್ ಹೂವು, 3 ಮರಾಠಿ ಮೊಗ್ಗು, 6 ಲವಂಗ, 2 ಏಲಕ್ಕಿ, 1 ಪಲಾವ್ ಎಲೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗಿದೆ ಅಂದಾಗ 1/4 ಟೇಬಲ್ ಸ್ಪೂನ್ಗಿನ್ನ ಕಡಿಮೆ ಮೆಂತ್ಯ ಮತ್ತು ಸಾಸಿವೆನ ಆ್ಯಡ್ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ಒಂದು ತಟ್ಟೆಗೆ ಹಾಕಿ ಕೂಲ್ ಆಗಕ್ಕೆ ಇಟ್ಟಿದ್ದೀನಿ. 4 ಬ್ಯಾಡಗಿ ಮೆಣಸಿನ್ಕಾಯಿ, 6 ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಆಯಿಲೆಲ್ಲ ಏನೂ ಹಾಕೋದು ಬೇಡ, ಹಾಗೆ ಹುರ್ಕೊಂಡು ಕೂಲ್ ಆದಮೇಲೆ ಈ ಥರ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಬಾಣಲೆಗೆ 5-6 ಸ್ಪೂನ್ ಆಯಿಲು ಆ್ಯಡ್ ಮಾಡಿ ಸ್ವಲ್ಪ ಬಿಸಿ ಆದಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಬೇಕು ಅಂದರೆ ಹಾಕ್ಕೋಬೋದು. ನಾನು 1/2 ಕಿಲೋ ಮಟನ್ ಮಾಡ್ತಾ ಇರೋದ್ರಿಂದ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಫುಲ್ಲು ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಸಿಪ್ಪೆನ ಇದ್ರ ಜೊತೆ ಆ್ಯಡ್ ಮಾಡಬೇಕು. ಇದನ್ನು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನು ಮುಂಚೆನೇ ಮಟನನ್ನು ಕುಕ್ಕರ್ಗೆ ಹಾಕಿ 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಉಪ್ಪು ಹಾಕಿ. ಅದನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 3 to 4 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಿ. ನೀವು ಬೇಕು ಅಂದರೆ ನೀರು ದೋಸೆ, ಪರೋಟ ಇದಕ್ಕೆ ಯೂಸ್ ಮಾಡ್ತೀವಿ ಅನ್ನೋಂಗಿತ್ತು ಅಂದರೆ ಬೇಯಿಸಿರೋ ನೀರಿರುತ್ತಲ್ವ ಅದನ್ನು ಆ್ಯಡ್ ಮಾಡಿಕೊಂಡು ಸೆಮಿ ಗ್ರೇವಿ ಥರ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಇದಕ್ಕೆ 4 ಸ್ಪೂನ್ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಹಾಕಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 1 ಫುಲ್ ನಿಂಬೆಹಣ್ಣನ್ನು ಹಿಂಡಿದ್ದೀನಿ. ಇದೆಲ್ಲ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಸರು ಹಾಕೋದ್ರಿಂದ ಮಟನ್ನು ಸ್ವಲ್ಪ ಸಾಫ್ಟಾಗಿ ಸ್ವಲ್ಪ ಜ್ಯೂಸಿಯಾಗಿ ಬರುತ್ತೆ, ಅದಕ್ಕೆ ಮೊಸರನ್ನ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮುಂಚೆನೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು 2.5 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ಫ್ರೈ ಮಾಡ್ಕೋತಾ ಬರಬೇಕು. ಯಾಕಂದರೆ ಆ ಮಸಾಲ ಎಲ್ಲ ಆ ಮಟನ್ಗೆ ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಈಗ ನಾನು 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಒಂದು 4-5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಈ ಟೈಮಲ್ಲಿ ಬೇಕು ಅಂದರೆ ನೀವು ಮಟನ್ ಬೇಯಿಸಿರೋ ನೀರನ್ನು ಯೂಸ್ ಮಾಡಿಕೊಂಡು ಸೆಮಿ ಗ್ರೇವಿ ಥರ ಮಾಡಿಕೊಂಡು ದೋಸೆಗೆ ಪರೋಟಾಗೆ ಯೂಸ್ ಮಾಡ್ಕೋಬೋದು. ಈಗ ನೋಡಿ ಚೆನ್ನಾಗಾಗಿದೆ, ಬೆಂದಿದೆ, ಎಲ್ಲ ಮಸಾಲ ಅಬ್ಸರ್ವ್ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಡ್ರೈ ಮಟನ್ ಚಾಪ್ ಸುಕ್ಕ ರೆಡಿ ಆಯಿತು. ಥ್ಯಾಂಕ್ ಯು ಆಲ್, ಬಾಯ್.